ಎಷ್ಟೊಂದು ಸ್ವಾರ್ಥಿಯಾಗಿದ್ದಾನೆ ಅಂದ್ರೆ ಲಾಭಕ್ಕಾಗಿ ಜನರಿಗೆ ವಿಷ ಉಣಿಸಲು ಹೇಸಲ್ಲ. ಈ ಅಂಶ ನಮಗೆ ರಹಸ್ಯ ಕಾರ್ಯಾಚರಣೆ ವೇಳೆ ಗೊತ್ತಾಯಿತು. ಮಕ್ಕಳು ಇಷ್ಟಪಟ್ಟು ತಿನ್ನೋ ಐಸ್ ಕ್ರೀಮ್ ಅಲ್ಲಿ ವಿಷಕಾರಕ ಅಂಶಗಳನ್ನ ಬೆರೆಸ್ತಾರೆ. ಅಷ್ಟೇ ಅಲ್ಲ, ಈ ಧೂರ್ತರು ಈ ಐಸ್ ಕ್ರೀಮ್ ಅನ್ನ ಕೆಲವೊಂದು ಬೇಡದ ವಸ್ತುಗಳಿಂದ ತಯಾರಿಸ್ತಾರೆ. ಹಾಗಾದ್ರೆ ಆ ವಿಷಕಾರಕ ವಸ್ತುಗಳು ಯಾವುದು ಅನ್ನೋದನ್ನ ವಿವರಿಸ್ತೀನಿ ಬನ್ನಿ. ಹುಳಬಿದ್ದ ಹಾಲಿನ ಪೌಡರ್, ಹಾಳಾದ ಹೆಲ್ತ್ ಡ್ರಿಂಕ್ ಪುಡಿ, ಕ್ಯಾನ್ಸರ್ ಕಾರಕ ಡೇಂಜರ್ ಕಲರ್. ಸಾಮಾನ್ಯವಾಗಿ ಐಸ್ ಕ್ರೀಮ್ಗೆ ಫ್ರೆಶ್ ಹಾಲು, ಹಾಲಿನ ಉತ್ಪನ್ನ, ಪ್ಯೂರ್ ಚಾಕ್ಲೇಟ್ ಕ್ರೀಮ್ ಹಾಕ್ತಾರೆ. ಆದ್ರೆ ನಕಲಿ ವಿಷಯುಕ್ತ ಐಸ್ ಕ್ರೀಮ್ ತಯಾರಿಸುವವರು ಮಾತ್ರ ಇದ್ಯಾವುದನ್ನೂ ಬಳಸಲ್ಲ. ಅಗ್ಗದ ಬೆಲೆಯಲ್ಲಿ ಐಸ್ ಕ್ರೀಮ್ ತಯಾರಿಸಲು ಈ ದುರುಳರು ಎಕ್ಸ್ಪೈರಿ ಡೇಟ್ ಆದ ಹುಳಬಿದ್ದ ಹಾಲಿನ ಪೌಡರ್, ಚಾಕ್ಲೇಟ್ ಕ್ರೀಮ್ ಬದಲು ಹಾಳಾದ ಬಿಸಾಡಬೇಕಿದ್ದ ಹೆಲ್ತ್ ಡ್ರಿಂಕ್ ಪೇಸ್ಟ್ ಅಥವಾ ವಿಷಯುಕ್ತ ಕ್ಯಾನ್ಸರ್ ಕಾರಕ ಕಲರ್ ಬಳಸ್ತಾರೆ. ಈ ಲೋ ಗ್ರೇಡ್ ಇದರಿಂದ ಯೂಸ್ ಮಾಡ್ತಾರೆ. ಏನಂದರೆ ಈ ಪ್ರೊಸೆಸ್ಸಿಂಗು ಯಾವ ರೀತಿ ಅಂದರೆ ಬರೀ ಕೈಯಿಂದನೇ ಇದನ್ನು ಹ್ಯಾಂಡಲ್ ಮಾಡ್ತಾರೆ, ನೀರುಗಳು ಹ್ಯಾಂಡಲ್ ಮಾಡ್ತಾರೆ. ಅದರಿಂದ ಯಾವುದೋ ನೀರನ್ನು ಯೂಸ್ ಮಾಡ್ತಾರೆ, ಫಿಲ್ಟರ್ಡ್ ವಾಟರ್ ಇರಲ್ಲ, ಅದನ್ನು ಸರಿಯಾಗಿ ಪ್ರೊಸೆಸ್ ಮಾಡಲ್ಲ. ಮಿಲ್ಕು ಅದರಲ್ಲಿ ಏನಾದ್ರು ಅಡಲ್ಟ್ರೇಷನ್ ಮಾಡ್ತಾರೆ. ಕೆಲವು ಸ್ವಾರ್ಥಿ ಉತ್ಪಾದಕರಂತೂ ಹಾಲಿನ ಬದಲು ಬಿಳಿ ಕಲರ್ ನೀರು, ಹಾಲಿನ ಪರಿಮಳ ಬರೋ ರಾಸಾಯನಿಕ, ಸಕ್ಕರೆ ಹಾಗೂ ಮೈದಾ ಪುಡಿ ಬಳಸಿ ಕ್ಯಾಂಡಿ ಐಸ್ ಕ್ರೀಮ್ ಮಾಡ್ತಾರಂತೆ. આમાં સેક્રીન, નોન એડિબલ કેમિકલ, પછી ભેળસેળયુક્ત માવો, સિન્થેટિક કલર અને ચકલીમાંથી જે સીધું પાણી આવે છે નાખીએ છીએ. એનું કારણ એક જ છે કે અમને આ માવો આ જે આઈસ્ક્રીમ છે એ સસ્તું પડે. અને તમે મારી જોડે કેમ આવે છો? આખા અમદાવાદમાં લાખો કંપની આ રીતે ધગધગી ચાલી રહી છે. ಈ ರೀತಿ ಜನರಿಗೆ ವಿಷ ತಿನ್ನಿಸೋ ಇನ್ನಷ್ಟು ಐಸ್ ಕ್ರೀಮ್ ಫ್ಯಾಕ್ಟರಿಯ ಸೀಕ್ರೆಟ್ ತೋರಿಸ್ತೀನಿ ಬನ್ನಿ. ಇದುವೇ ಬೆಂಗಳೂರಿನಲ್ಲಿರೋ ಪ್ರಸಿದ್ಧ ಫ್ಯಾಬ್ ಐಸ್ ಕ್ರೀಮ್ ಫ್ಯಾಕ್ಟರಿ. ಫ್ಯಾಕ್ಟರಿಯಲ್ಲಿ ದುಡಿಯುವವರಿಗೆ ಟೋಪಿ, ಏಪ್ರಾನ್ ಏನೋ ಕೊಟ್ಟಿದ್ದಾರೆ. ಆದ್ರೆ ಫ್ಯಾಕ್ಟರಿ ಒಳಗೆ ಐಸ್ ಕ್ಯಾಂಡಿ ತಯಾರಿಸೋ ದೃಶ್ಯಗಳು ಮಾತ್ರ ವ್ಯಾಕ್ ವ್ಯಾಕ್. ಗೋಡೌನ್ನಲ್ಲಿ ಕ್ಯಾಂಡಿ ಕ್ರೀಮ್. ನಮ್ಮ ರಾಜಧಾನಿಯಲ್ಲಿ ಗೋಡೌನ್ನಲ್ಲೂ ಐಸ್ ಕ್ರೀಮ್ ತಯಾರಾಗುತ್ತೆ ಗೊತ್ತಾ? ಡೈರಿ ಡ್ಯೂ ಐಸ್ ಕ್ರೀಮ್ ಅನ್ನ ಬನ್ನೇರುಘಟ್ಟ ರಸ್ತೆಯಲ್ಲಿರೋ ಒಂದು ಗೋಡೌನ್ನಲ್ಲಿ ತಯಾರಿಸ್ತಾರೆ. ಆ ಫ್ಯಾಕ್ಟರಿಗೆ ಎಂಟ್ರಿ ಕೊಡುವಾಗಲೇ ಗಬ್ಬು ನಾತ, ಎಲ್ಲೆಂದರಲ್ಲಿ ಬಿಸಾಡಿರೋ ಕಸ ಕಡ್ಡಿ, ಇದರ ಮಧ್ಯೆ ಐಸ್ ಕ್ರೀಮ್ ತಯಾರಾಗುತ್ತೆ. ಹೆಸರಿಲ್ಲದ ಫ್ಯಾಕ್ಟರಿಯಲ್ಲೂ ಐಸ್ ಕ್ರೀಮ್. ನಮ್ಮ ರಾಜ್ಯದಲ್ಲಿ ಆಹಾರ ಕಾಯ್ದೆಗೆ ಬೆಲೆಯೇ ಇಲ್ಲ, ಆಹಾರ ಅಧಿಕಾರಿಗಳಿಗೆ ಜನರ ಆರೋಗ್ಯದ ಬಗ್ಗೆ ಕಾಳಜಿಯೇ ಇಲ್ಲ ಅನ್ನೋದಕ್ಕೆ
ಬನ್ನೇರುಘಟ್ಟ ರಸ್ತೆಯಲ್ಲಿರೋ ಈ ಹೆಸರಿಲ್ಲದ ಫ್ಯಾಕ್ಟರಿಯಲ್ಲೂ ಐಸ್ ಕ್ರೀಂ ಉತ್ಪಾದನೆ ಆಗ್ತಿರೋದೇ ಸಾಕ್ಷಿ. ಆ ಫ್ಯಾಕ್ಟರಿ ಒಳಗಿನ ದುಸ್ಥಿತಿ ದೇವರಿಗೆ ಪ್ರೀತಿ. ಅಲ್ಲಲ್ಲಿ ಕೊಳೆತು ನಾರುತ್ತಿರೋ ಹುಳ ಬಿದ್ದ ಹಾಲಿನ ನೀರು, ದುರ್ನಾತ, ಛೀ ಛೀ ಥೂ ಥೂ. ಹಾಲಿನ ಉತ್ಪನ್ನ ತಯಾರಿಸುವಾಗ ಶುಚಿತ್ವಕ್ಕೆ ಪ್ರಥಮ ಆದ್ಯತೆ ನೀಡಬೇಕು. ಇಲ್ಲದಿದ್ರೆ ಅಲ್ಲಿ ಭಯಾನಕ ರೋಗ ತರೋ ಬ್ಯಾಕ್ಟೀರಿಯಾ ಹುಟ್ಟಿ ಜನರ ಪ್ರಾಣಕ್ಕೆ ಕುತ್ತು ತರುತ್ತೆ. ಆದರೆ ನಮ್ಮ ರಾಜ್ಯದ ಹೆಚ್ಚಿನ ಐಸ್ ಕ್ರೀಂ ಫ್ಯಾಕ್ಟರಿಗಳು ರೋಗ ಹಂಚೋ ಕೇಂದ್ರಗಳಾಗಿವೆ. ಇದ್ಯಾವುದು ನಮ್ಮ ಆಹಾರ ಅಧಿಕಾರಿಗಳಿಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅವರ ಮನೆ ಮಕ್ಕಳು ಗುಣಮಟ್ಟದ ಐಸ್ ಕ್ರೀಮ್ ಅನ್ನೇ ತಿಂತಿದಾರಲ್ಲ. ನಿಮ್ಗೆ ಇಷ್ಟಕ್ಕೆ ಸಾಕು ಅನ್ಸಿರಬಹುದು. ಆದ್ರೆ ಈ ದುಷ್ಟ ವ್ಯಾಪಾರಿಗಳು ಮಾಡೋ ಅಕ್ರಮ ಅನಾಚಾರ ಇಷ್ಟಕ್ಕೆ ನಿಲ್ಲಲ್ಲ. ಇವರು ಕಾಸಿಗಾಗಿ ಎಂತ ಹೇಸಿಗೆ ಕೆಲಸ ಮಾಡೋಕ್ಕೂ ಹೇಸಲ್ಲ ಗೊತ್ತಾ?